ತುಳುನಾಡಿನ ಆರಾಧನಾ ಪರಂಪರೆ ಭಾರತದ ಇತರೆ ಭಾಗಗಳಿಗಿಂತ ವಿಭಿನ್ನವಾದ, ವೈಶಿಷ್ಟ್ಯಮಯವಾದ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿದೆ. ಇಲ್ಲಿ ದೇವ ಮತ್ತು ದೈವದ ಆರಾಧನೆಗೆ ಯಾವುದೇ ಪ್ರತ್ಯೇಕತೆಯಿಲ್ಲ. ಜನರು ಹೇಗೆ ದೇವರನ್ನು ಪೂಜಿಸುತ್ತಾರೋ, ನಂಬಿಕೆಯಿಂದ ಭಜಿಸುತ್ತಾರೋ, ಅದೇ ಸಮಾನ ಭಕ್ತಿ ಮತ್ತು ಶ್ರದ್ಧೆಯಿಂದ ದೈವಗಳನ್ನು ಆರಾಧಿಸುತ್ತಾರೆ. ತುಳುನಾಡಿನ ಜನರ ಜೀವನ, ಸಂಸ್ಕೃತಿ ಮತ್ತು ಆಚರಣೆಗಳಲ್ಲಿ ದೈವಾರಾಧನೆ ಅತಿ ಮುಖ್ಯವಾದ ಪಾತ್ರವನ್ನು ವಹಿಸಿದೆ. ಇಲ್ಲಿ ವಿಶೇಷವಾಗಿ ಪಂಜುರ್ಲಿ ಮತ್ತು ಗುಳಿಗ ದೈವಗಳು ಅತ್ಯಂತ ಪ್ರಮುಖವಾದುವು. ಪಂಜುರ್ಲಿ ದೈವವು ಹಂದಿಯ ಮುಖವನ್ನು ಹೋಲುವ ಅತಿ ಶಕ್ತಿಶಾಲಿ ದೈವವಾಗಿದೆ. ವರಾಹಮುಖದ ರೂಪದಲ್ಲಿ ಈ ದೈವವು ಜನರ ನಂಬಿಕೆಯಲ್ಲಿ ತೀವ್ರವಾಗಿ ನೆಲೆಗೊಂಡಿದೆ. ತುಳುನಾಡಿನ ಮನೆಗಳಲ್ಲಿ, ದೇವಾಲಯಗಳಲ್ಲಿ ಹಾಗೂ ನೆಲದೇವರ ಕಟ್ಟೆಗಳಲ್ಲಿ ಪಂಜುರ್ಲಿ ದೈವದ ಆರಾಧನೆ ಪ್ರಾಚೀನ ಕಾಲದಿಂದ ನಡೆಯುತ್ತಿದೆ. ಜನರು ಈ ದೈವವನ್ನು ರಕ್ಷಕನಾಗಿ, ಸತ್ಯದ ಪ್ರತೀಕವಾಗಿ ಹಾಗೂ ಸಮೃದ್ಧಿಯ ದಾತನಾಗಿ ಭಾವಿಸುತ್ತಾರೆ. ಇದೇ ರೀತಿಯಾಗಿ ಗುಳಿಗ ದೈವ ಕೂಡ ತುಳುನಾಡಿನ ಆರಾಧನಾ ಪದ್ಧತಿಯಲ್ಲಿ ವಿಶೇಷ ಸ್ಥಾನವನ್ನು ಪಡೆದಿದೆ. ಗುಳಿಗ ದೈವವನ್ನು ಸಾಮಾನ್ಯವಾಗಿ ಶಕ್ತಿ, ರಕ್ಷಣಾ ತತ್ವ ಮತ್ತು ನ್ಯಾಯದ ಸಂಕೇತವಾಗಿ ಆರಾಧಿಸಲಾಗುತ್ತದೆ. ಭಕ್ತರು ತಮ್ಮ ಎಲ್ಲ ಸಂಕಟಗಳನ್ನು ಗುಳಿಗ ದೈವದ ಮುಂದೆ ಪ್ರಾರ್ಥನೆ ರೂಪದಲ್ಲಿ ಅರ್ಪಿಸುತ್ತಾರೆ ಮತ್ತು ತಮ್ಮ ಜೀವನದಲ್ಲಿ ಶಾಂತಿ, ಸಮೃದ್ಧಿ ಹಾಗೂ ನೆಮ್ಮದಿಯನ್ನು ಪಡೆಯುತ್ತಾರೆ ಎಂದು ನಂಬುತ್ತಾರೆ. ತುಳುನಾಡಿನ ದೈವ ಪಂಥದಲ್ಲಿ ಪಂಜುರ್ಲಿ ಮತ್ತು ಗುಳಿಗ ಮಾತ್ರವಲ್ಲದೆ ಅನೇಕ ಇತರ ದೈವಗಳು ಪೂಜೆಗೆ ಒಳಪಟ್ಟಿವೆ. ಮೂಲ ಮೈಸಂದಾಯ, ನಂದಿಗೋಣೆ, ಹೈಗುಳಿ, ಪಿಲ್ಚಂಡಿ, ಆನೆ, ಕುದುರೆ ಮೊದಲಾದ ದೈವಗಳು ವಿಭಿನ್ನ ರೂಪಗಳಲ್ಲಿ, ವಿಭಿನ್ನ ಸಂಕೇತಗಳೊಂದಿಗೆ ಜನರ ನಂಬಿಕೆಗೆ ಪಾತ್ರವಾಗಿವೆ. ಪ್ರತಿಯೊಂದು ದೈವವು ತನ್ನದೇ ಆದ ವಿಶಿಷ್ಟ ಕಥೆಗಳು, ಪೌರಾಣಿಕ ಹಿನ್ನೆಲೆ ಮತ್ತು ಆರಾಧನಾ ವಿಧಾನಗಳನ್ನು ಹೊಂದಿದೆ. ಇವು ಜನಸಾಮಾನ್ಯರ ಜೀವನದ ಅಂಗವಾಗಿದ್ದು, ಹಬ್ಬ, ಜಾತ್ರೆಗಳು, ನೇಮೋತ್ಸವಗಳು ಹಾಗೂ ಭೂತಕೋಲ ಪ್ರದರ್ಶನಗಳ ಮೂಲಕ ಜೀವಂತವಾಗಿರುತ್ತವೆ. ತುಳುನಾಡಿನ ಪಕ್ಕದ ಘಟ್ಟ ಪ್ರದೇಶದಲ್ಲಿ ದಟ್ಟವಾದ ಕಾಡಿನಲ್ಲಿ 2 ಕಾಡು ಹಂದಿಗಳು ವಾಸಿಸುತ್ತಿದ್ದವು. ಅವುಗಳು ಅಣ್ಣ ತಂಗಿಯರಾಗಿ ಪರಸ್ಪರ ಪ್ರೀತಿ ಮತ್ತು ಆತ್ಮೀಯತೆಯ ಜೀವನ ನಡೆಸುತ್ತಿದ್ದವು. ಆದರೆ ಕಾಲಕ್ರಮೇಣ ಅವುಗಳಲ್ಲಿ ಗಂಡ ಹೆಂಡತಿಯಂತೆ ಬಾಳಬೇಕೆಂಬ ತೀವ್ರವಾದ ಆಕಾಂಕ್ಷೆ ಮೂಡಿತು. ಸಂತಾನ ವೃದ್ಧಿಯಾಗಲಿ, ಕುಟುಂಬ ಕಟ್ಟಿಕೊಳ್ಳಲಿ ಎಂಬ ಆಸೆಯೊಂದಿಗೆ ಅವು ತಮ್ಮ ನಡುವಿನ ಸಹೋದರ ಭಾವವನ್ನು ಕಳೆದು ಪತಿಯ ಪತ್ನಿಗಳಾಗಬೇಕೆಂದು ನಿರ್ಧರಿಸಿತು. ಈ ಉದ್ದೇಶದಿಂದ ಆ ಹಂದಿಗಳು ನೇರವಾಗಿ ಕುಕ್ಕಿಯ ಕ್ಷೇತ್ರಕ್ಕೆ ಪ್ರಯಾಣ ಬೆಳೆಸಿದವು. ಅಲ್ಲಿ ನೆಲೆಸಿರುವ ಮೂಲದ ಸುಬ್ರಾಯ ದೇವರು, ನಾಗದೇವರು ಇವರ ಮುಂದೆ ಶರಣಾಗತಿಯಾದವು. ಭಕ್ತಿಯಿಂದ ಮಸ್ತಕವೊಡ್ಡಿ ತಮ್ಮ ಹೃದಯದ ಆಕಾಂಕ್ಷೆಯನ್ನು ದೇವರಿಗೆ ಅರ್ಪಿಸಿತು. ನಮ್ಮಲ್ಲಿ ಇರುವ ಸಹೋದರ ತಂಗಿಯ ಸಂಬಂಧವನ್ನು ಕಡಿದು ನಮಗೆ ದಾಂಪತ್ಯ ಜೀವನವನ್ನು ನೀಡು, ನಾವು ಗಂಡ ಹೆಂಡತಿಯಾಗಿ ಬಾಳುವಂತೆ ಅನುಗ್ರಹಿಸು ಎಂದು ಪ್ರಾರ್ಥನೆ ಸಲ್ಲಿಸಿತು. ಭಕ್ತಿಯ ಪ್ರಾರ್ಥನೆಯನ್ನು ಆಲಿಸಿದ ಸುಬ್ರಾಯ ದೇವರು ಕರುಣೆಯಿಂದ ತುಂಬಿ ಅವರ ಮನೋಭಿಲಾಷೆಯನ್ನು ಒಪ್ಪಿಕೊಂಡರು. ಹೀಗಾಗಿ ಸಹೋದರ ತಂಗಿಯರ ಭಾವವು ಕಳೆದು ಹೋಗಿ ಆ ಕಾಡು ಹಂದಿಗಳು ಪತಿಯ ಪತ್ನಿಗಳಾಗಿ ಮಾರ್ಪಟ್ಟವು. ಸಂತಸಗೊಂಡ ಅವುಗಳು ಮರಳಿ ಕಾಡನ್ನು ಪ್ರವೇಶಿಸಿ ತಮ್ಮ ಅನ್ಯೋನ್ಯ ಜೀವನವನ್ನು ಪ್ರಾರಂಭಿಸಿತು. ಆ ದಾಂಪತ್ಯದ ಫಲವಾಗಿ ಶೀಘ್ರದಲ್ಲೇ ಅವುಗಳಿಗೆ 4 ಮರಿಗಳು ಹುಟ್ಟಿಕೊಂಡವು. ಆ 4 ಮರಿಗಳಲ್ಲಿ ಒಂದು ಹಂದಿಮರಿ ಕಾಲಕ್ರಮೇಣ ದೊಡ್ಡದಾಗಿ ತನ್ನ ಆಟವಾಡುವ ನೈಸರ್ಗಿಕ ಸ್ವಭಾವದಿಂದ ಈಶ್ವರ ದೇವರ ಹೋದೋಟಕ್ಕೆ ಪ್ರವೇಶಿಸಿತು. ಆ ಹಂದಿಮರಿಯ ಅಂದ, ಚಂದ, ಚುರುಕಾದ ಚಲನೆ ಹಾಗೂ ವಿನೂತನ ರೂಪವನ್ನು ಕಂಡು ಪಾರ್ವತಿ ದೇವಿ ಆಕರ್ಷಿತರಾದರು. ಅವಳು ಆ ಹಂದಿಮರಿಯನ್ನು ತಾಯಿಯಂತೆ ಪ್ರೀತಿಯಿಂದ ಸಾಕಲು ಪ್ರಾರಂಭಿಸಿದರು. ಪಾರ್ವತಿಯ ಸಾನ್ನಿಧ್ಯದಲ್ಲಿ ಬೆಳೆದ ಆ ಹಂದಿಮರಿ ಬಲಿಷ್ಠವಾಗುತ್ತಿದ್ದಂತೆ ಎಲ್ಲೆಂದರಲ್ಲಿ ಅಲೆದಾಡಿ ಉಪಟಳ ಮಾಡತೊಡಗಿತು. ಕೊನೆಗೆ ತನ್ನ ದಾಡೆಗಳಿಂದ ಈಶ್ವರ ದೇವರ ಹೋದೋಟವನ್ನು ಹಾಳು ಮಾಡಲು ಪ್ರಾರಂಭಿಸಿತು.
ನಿರಂತರ ಉಪಟಳದಿಂದ ತಾಳ್ಮೆ ಕಳೆದುಕೊಂಡ ಪರಮೇಶ್ವರ ಶಿವ ಕೊನೆಗೆ ಆ ಹಂದಿಯನ್ನು ಕೊಂದುಬಿಟ್ಟರು. ಈ ಘಟನೆ ತಿಳಿದಾಗ ಪಾರ್ವತಿದೇವಿ ತೀವ್ರ ದುಃಖದಿಂದ ತಲ್ಲಣಗೊಂಡರು. ತಾನು ಪ್ರೀತಿಯಿಂದ ಸಾಕಿದ ಹಂದಿಮರಿಯ ಮೃತ್ಯುವನ್ನು ಒಪ್ಪಿಕೊಳ್ಳಲಾಗದೆ ಶಿವನಿಗೆ ದೀರ್ಘವಾಗಿ ಪ್ರಾರ್ಥಿಸಿದರು. ಈ ಮರಿಯು ನನ್ನ ಹೃದಯಕ್ಕೆ ಹತ್ತಿರವಾದುದು, ಅದಕ್ಕೆ ಜೀವದಾನ ಮಾಡು ಎಂದು ಬೇಡಿಕೊಂಡರು. ಪತ್ನಿಯ ಪ್ರಾರ್ಥನೆಯಿಂದ ಕರುಣಿತನಾದ ಪರಮೇಶ್ವರ ಹಂದಿಮರಿಗೆ ಪುನರ್ಜೀವನ ನೀಡಿದರು. ಪುನರ್ಜೀವನ ನೀಡುವುದಷ್ಟೇ ಅಲ್ಲದೆ ಅದನ್ನು ದೈವಶಕ್ತಿಯಿಂದ ಕಂಗೊಳಿಸುತ್ತಾ ಒಂದು ಮಹತ್ತರ ಕಾರ್ಯವನ್ನು ವಹಿಸಿದರು. ಶಿವನು ಹಂದಿಮರಿಯತ್ತ ತಿರುಗಿ ಹೀಗೆಂದನು, ಇನ್ನು ಮುಂದೆ ನೀನು ಸಾಮಾನ್ಯ ಪ್ರಾಣಿಯಾಗಿರುವುದಿಲ್ಲ. ನಿನ್ನನ್ನು ನಾನು ದೈವಶಕ್ತಿಯಿಂದ ಆಶೀರ್ವದಿಸುತ್ತೇನೆ. ನೀನು ಪಂಜುರ್ಲಿ ದೈವ ಎಂಬ ಹೆಸರಿನಿಂದ ಭೂಲೋಕದಲ್ಲಿ ನೆಲೆಸುವೆ. ನೀನು ವರಾಹ ರೂಪದಲ್ಲಿ ಸತ್ಯ, ಧರ್ಮ ಮತ್ತು ನ್ಯಾಯದ ರಕ್ಷಕನಾಗಿ ಮೆರೆದಾಡುವೆ. ಭಕ್ತರಿಂದ ನಿನಗೆ ಸಲ್ಲಿಸುವ ನೈವೇದ್ಯಗಳನ್ನು ಸ್ವೀಕರಿಸಿ ಅವರ ಬೆಳೆಯನ್ನು, ಬದುಕನ್ನು, ಸಂಪತ್ತನ್ನು ಕಾಪಾಡುವೆ. ಜನರ ಕಷ್ಟ, ದಾರಿದ್ರ್ಯ, ರೋಗ ರುಜಿನಗಳನ್ನು ಪರಿಹರಿಸಿ ರಕ್ಷಣೆಯ ದೈವವಾಗಿ ಕೀರ್ತಿಯನ್ನು ಗಳಿಸುವೆ. ಭಕ್ತರಿಗೆ ನೆಮ್ಮದಿ ಮತ್ತು ಸಮೃದ್ಧಿಯನ್ನು ನೀಡುವೆಯೇ. ಆದರೆ ನಿನ್ನನ್ನು ನಿರ್ಲಕ್ಷಿಸಿ ಅಹಂಕಾರದಿಂದ ನಡೆಯುವವರನ್ನು ನೀನು ಶಿಕ್ಷಿಸುವೆ. ಅವರನ್ನು ಸರಿದಾರಿಗೆ ತಂದು ನಿನ್ನಲ್ಲಿ ನಂಬಿಕೆ ಬೆಳೆಸುವೆ. ಶಿವನ ವರದಿಂದ ಪಂಜುರ್ಲಿ ದೈವ ತನ್ನ ದೈವಿಕ ಶಕ್ತಿಯನ್ನು ಪಡೆದು ಭೂಲೋಕಕ್ಕೆ ಅವತರಿಸಿ ಮಾನವರ ಆರಾಧ್ಯ ದೈವವಾಗಿ ಪ್ರಸಿದ್ಧವಾಯಿತು. ಆಗಿನಿಂದ ತುಳುನಾಡಿನ ಮನೆಮನೆಗಳಲ್ಲಿ, ದೇವಸ್ಥಾನಗಳಲ್ಲಿ ಮತ್ತು ನೆಲದೇವರ ಕಟ್ಟೆಗಳಲ್ಲಿ ಪಂಜುರ್ಲಿ ದೈವವನ್ನು ಶ್ರದ್ಧೆ, ಭಯ ಮತ್ತು ಭಕ್ತಿಯಿಂದ ಆರಾಧಿಸಲಾಗುತ್ತಿದೆ. ಅದು ಕೇವಲ ಒಂದು ದೈವವಲ್ಲ, ಜನರ ಬದುಕಿನ ಭಾಗ, ಕಷ್ಟ ಸುಖಗಳಲ್ಲಿ ರಕ್ಷಕ, ನ್ಯಾಯದ ಸಂಕೇತ ಮತ್ತು ಸತ್ಯದ ಪ್ರತೀಕವಾಗಿ ನೆಲೆಗೊಂಡಿದೆ. ತುಳುನಾಡಿನ ದೈವಪಂಥದಲ್ಲಿ ಪಂಜುರ್ಲಿ ದೈವಕ್ಕೆ ವಿಶೇಷ ಸ್ಥಾನವಿದೆ. ಪಂಜುರ್ಲಿಯ ಮೂಲವನ್ನು ಕುಡುಮ ಕ್ಷೇತ್ರದ, ಅಂದರೆ ಇಂದಿನ ಪ್ರಸಿದ್ಧ ಧರ್ಮಸ್ಥಳದ ಅಣ್ಣಪ್ಪ ಸ್ವಾಮಿಯ ಜೊತೆ ಆಪ್ತವಾಗಿ ಜೋಡಿಸಲಾಗಿದೆ. ಜನಪದ ಕಥೆಗಳು, ಪೌರಾಣಿಕ ಕಾವ್ಯಗಳು ಮತ್ತು ಬೂಟಕೋಲ ಪರಂಪರೆಗಳು ಹೇಳುವ ಪ್ರಕಾರ ಅಣ್ಣಪ್ಪ ಸ್ವಾಮಿಯ ಶಕ್ತಿಯ ಜೊತೆಗೆ ಪಂಜುರ್ಲಿಯ ಆಪ್ತ ಸಂಬಂಧದಿಂದಲೇ ಇದು ಒಂದು ಪ್ರಮುಖ ದೈವವಾಗಿ ಬೆಳೆದಿದೆ. ಪಂಜುರ್ಲಿಯ ಅತ್ಯಂತ ದೊಡ್ಡ ವೈಶಿಷ್ಟ್ಯವೆಂದರೆ ಇದು ಎಲ್ಲೆಲ್ಲಿ ನೆಲೆಸುತ್ತದೋ ಅಲ್ಲಿ ಅಲ್ಲಿ ಆ ಸ್ಥಳದ ವೈಶಿಷ್ಟ್ಯ, ಸಂಸ್ಕೃತಿ ಮತ್ತು ಜನರ ಭಾವನೆಗಳಿಗೆ ತಕ್ಕಂತೆ ತನ್ನ ರೂಪವನ್ನು ಬದಲಿಸಿಕೊಂಡು ಪ್ರಸಿದ್ಧಿಯಾಗುತ್ತದೆ. ಹೀಗಾಗಿ ಪಂಜುರ್ಲಿ ಒಂದು ಸಾಮಾನ್ಯ ದೈವವಲ್ಲ, ಅದು ಭೂಮಿ, ಜನ, ಪ್ರದೇಶ ಮತ್ತು ಸಂಸ್ಕೃತಿಯ ಜೊತೆಗೆ ಬೆಸೆದುಕೊಂಡ ದೈವ. ಇದರ ಪರಿಣಾಮವಾಗಿ ತುಳುನಾಡಿನ ಅನೇಕ ಊರುಗಳಲ್ಲಿ ಪಂಜುರ್ಲಿಯ ಹೆಸರು ಬದಲಾಗುತ್ತದೆ, ಸ್ಥಳೀಯ ಸಾನ್ನಿಧ್ಯವನ್ನು ಪಡೆದುಕೊಳ್ಳುತ್ತದೆ. ಉದಾಹರಣೆಗೆ, ಕುಡುಮ ಕ್ಷೇತ್ರದ ಪಂಜುರ್ಲಿ ಅಣ್ಣಪ್ಪ ಪಂಜುರ್ಲಿ ಅಥವಾ ಅಣ್ಣಪ್ಪಂಜುರ್ಲಿ ಎಂದು ಕರೆಯಲ್ಪಡುತ್ತದೆ. ಕೆಲವು ಊರುಗಳಲ್ಲಿ ಇದನ್ನು ಅಂಗಣ ಪಂಜುರ್ಲಿ ಎಂದು ಆರಾಧಿಸುತ್ತಾರೆ. ವರ್ಣರ ಪಂಜುರ್ಲಿ, ಬಗ್ಗು ಪಂಜುರ್ಲಿ, ತೇಂಬೈಲು ಪಂಜುರ್ಲಿ, ವರ್ತೆ ಪಂಜುರ್ಲಿ, ಕುಪ್ಪಿಟ್ಟು ಪಂಜುರ್ಲಿ ಇವು ಸ್ಥಳೀಯತೆ ಹಾಗೂ ಅದರ ಭಕ್ತರ ಅನುಭವಗಳಿಂದ ಬಂದ ಹೆಸರುಗಳು. ಹಾಗೆಯೇ ಗೋಲಿದಡಿ ಪಂಜುರ್ಲಿ, ಬೊಲ್ಯಲ ಪಂಜುರ್ಲಿ, ಮಲಾರ ಪಂಜುರ್ಲಿ, ದೆಂದೂರ ಪಂಜುರ್ಲಿ, ಪಾಜೈ ಪಂಜುರ್ಲಿ, ಬೈಕಾಡ್ದಿ ಪಂಜುರ್ಲಿ ಮುಂತಾದ ಹಲವು ರೂಪಗಳಲ್ಲಿ ಜನಪರಂಪರೆಯಲ್ಲಿ ಪಂಜುರ್ಲಿ ಪ್ರಸಿದ್ಧಿ ಪಡೆದಿದೆ. ಇನ್ನು ಬತ್ತಿ ಪಂಜುರ್ಲಿ, ಕಲ್ಯಬೂಡು ಪಂಜುರ್ಲಿ, ಕದ್ರಿ ಪಂಜುರ್ಲಿ, ಕುಕ್ಕೆ ಪಂಜುರ್ಲಿ, ಕಾಂತಾವರ ಪಂಜುರ್ಲಿ, ಅಂಬದಾಡಿ ಪಂಜುರ್ಲಿ, ಲತ್ತಂಡೆ ಪಂಜುರ್ಲಿ ಮುಂತಾದ ರೂಪಗಳಲ್ಲಿ ಪಂಜುರ್ಲಿಯ ಆರಾಧನೆ ಹರಡಿಕೊಂಡಿದೆ. ಈ ಎಲ್ಲ ಹೆಸರುಗಳು ಒಂದೇ ದೈವದ ವಿಭಿನ್ನ ಪ್ರಭೇದಗಳು. ಆದರೆ ಭಕ್ತರು ನಂಬುವಂತೆ ಪ್ರತಿಯೊಂದು ಪಂಜುರ್ಲಿಗೂ ತನ್ನದೇ ಆದ ವಿಶೇಷ ಶಕ್ತಿ, ವೈಶಿಷ್ಟ್ಯ ಮತ್ತು ರಕ್ಷಣಾ ಬಲವಿದೆ. ಯಾವ ಊರಿನಲ್ಲಿ ಯಾವ ರೀತಿಯ ಸಮಸ್ಯೆ ಜನರ ಜೀವನದಲ್ಲಿ ಹೆಚ್ಚು ಕಂಡುಬರುತ್ತದೆಯೋ ಆ ಸಮಸ್ಯೆಗಳಿಗೆ ಪರಿಹಾರ ನೀಡುವ ರೀತಿಯಲ್ಲಿ ಪಂಜುರ್ಲಿಯ ರೂಪವು ಬದಲಾಗುತ್ತದೆ ಎಂಬುದು ಜನನಂಬಿಕೆ.
ಇದರಿಂದಲೇ ಪಂಜುರ್ಲಿ ದೈವವು ಕೇವಲ ತುಳುನಾಡಿನಲ್ಲೇ ಸೀಮಿತವಾಗದೆ ಕರಾವಳಿಯ ಸುತ್ತಲಿನ ಪ್ರದೇಶಗಳಲ್ಲಿಯೂ ಪ್ರಸಾರವಾಗಿದ್ದು ಅಲ್ಲಿ ಅಲ್ಲಿ ತನ್ನದೇ ಆದ ಹೆಸರನ್ನು ಪಡೆದುಕೊಂಡಿದೆ. ಪಂಜುರ್ಲಿಯ ಆರಾಧನೆ ನಡೆಯುವ ಪ್ರತಿಯೊಂದು ಸ್ಥಳದಲ್ಲೂ ದೈವವು ಭಕ್ತರ ಸಮಸ್ಯೆಗಳನ್ನು ಪರಿಹರಿಸಿ ಬೆಳೆಯನ್ನು ಕಾಪಾಡಿ ಜನರ ಜೀವನದಲ್ಲಿ ಸಮೃದ್ಧಿ ತರಲು ಕಾರಣವಾಗುತ್ತದೆ ಎಂಬ ನಂಬಿಕೆ ತೀವ್ರವಾಗಿದೆ. ಹೀಗೆ ಪಂಜುರ್ಲಿ ದೈವವು ತನ್ನ ಮೂಲವನ್ನು ಅಣ್ಣಪ್ಪ ಸ್ವಾಮಿಯೊಂದಿಗೆ ಹೊಂದಿಕೊಂಡಿದ್ದರೂ ಕಾಲಕ್ರಮೇಣ ಅನೇಕ ಊರುಗಳಲ್ಲಿ ಅನೇಕ ರೂಪ ಹೆಸರುಗಳ ಮೂಲಕ ಬೆಳೆಯುತ್ತಾ ಜನರ ನಂಬಿಕೆ, ಭಕ್ತಿ ಮತ್ತು ಬದುಕಿನ ಅವಿಭಾಜ್ಯ ಅಂಗವಾಗಿ ಪರಿಣಮಿಸಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.